ಒಬ್ಬಟ್ಟು ರಸ ಮಾಡುವ ವಿಧಾನ ನೋಡೋಣ ಬನ್ನಿ. ಟೊಮೆಟೊ, ಕಾಯಿ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹುಣಸೆಹಣ್ಣು, ಸ್ವಲ್ಪ ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಸಾಸಿವೆ, ಮೆಂತೆ ಇಷ್ಟನ್ನು ನಾನು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಬಾಣಲೆಯಲ್ಲಿ. ನೋಡ್ತಿದ್ರಲ್ಲ, ನೀಟಾಗಿ ಚೆನ್ನಾಗಿ ಇದು ಸಾಫ್ಟ್ ಆಗಬೇಕು ಟೊಮೆಟೊ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಾನು ಬೇಳೆ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನು ಬೇಳೆ ತೆಗೆದಿಟ್ಕೊಂಡಿದ್ದೆ ರುಬ್ಬಕ್ಕೆ ಮಂದ ಬರಲಿ ಅಂದ್ಬಿಟ್ಟು. ಸೊ ಮಿಕ್ಕಿದ ಬೇಳೆನೆಲ್ಲ ಕೂಡ ನಾನು ಹಾಗೆ ಚೆನ್ನಾಗಿ ಮೆತ್ತಗೆ ನುಣ್ಣಗಾಗೋವರೆಗೂ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಈ ರೀತಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿರಬೇಕು. ನಂತರ ಒಂದು ತಪ್ಪಲೆ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸು ಹಾಗೆ ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಸಿಡಿಯೋವರೆಗೂ ಕಾಯ್ದಿದ್ದು ನಾವು ನುಣ್ಣಗೆ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆನ, ಅದನ್ನು ಕೂಡ ಹಾಕ್ಕೋಬೇಕು. ನಂತರ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಹಾಕ್ಕೋಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅಲ್ಲಿವರೆಗೂ ನೀರು ಹಾಕಿ, ತೆಳ್ಳಗಿದ್ರೇ ಒಬ್ಬಟ್ಟು ರಸ, ಬೇಳೆ ರಸ ತುಂಬ ಚೆನ್ನಾಗಿರೋದು ಅಂತ ಹೇಳ್ಬೋದು. ಯಾವುದು ಕರಿತೀರಾ ಅದು ನಿಮ್ಮ ಮೇಲೆ ಡಿಪೆಂಡು. ನಾವಂತೂ ಒಬ್ಬಟ್ಟು ರಸ ಅಂತಲೇ ಕರೆಯೋದು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಚೆನ್ನಾಗಿ ಮರಳಿಸ್ಕೊಬೇಕು. ಈ ರೀತಿ ರಸಮ್ ನೋಡ್ತಿದ್ರಲ್ಲ, ತುಂಬ ಟೇಸ್ಟಿಯಾಗಿತ್ತು ರಸ ಅಂತೂ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.